ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಮಹಿಳಾ ಲೋಕ. ಪ್ರೀತಿಯ ಗೆಳತಿಯರೇ, ಇವತ್ತಿನ ಮಹಿಳಾ ಲೋಕ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಒಂದು ಚಂದದ ತೋಟ, ಹೂರಾಶಿಗಳೇ ಕಾಣುವ ಆ ಸುಂದರ ತೋಟದ ಸೌಂದರ್ಯ ಸವಿಯಲು ಸ್ವಚ್ಛಂದದ ಮನಸ್ಸುಳ್ಳ ಹೃದಯ ಶ್ರೀಮಂತಿಕೆಯೂ ಅತಿ ಅಗತ್ಯ ಎಂಬುದು ವಿವೇಕದ ವ್ಯಾಪ್ತಿಗೆ ಬರುತ್ತೆ. ಹಾಗೆಯೇ ಯಾವುದೇ ಸಾಧನೆ ಮಾಡಿದಂತಹ ವ್ಯಕ್ತಿಗಳು ತಾವು ಯಾವ ಕ್ಷೇತ್ರದಲ್ಲಿ ಯಾಕೆ ಹೇಗೆ ಆಯ್ಕೆ ಮಾಡಿಕೊಂಡ್ವೋ ಅಂತ ಹೇಳುವಾಗ ಸಹಜತೆ ಅಥವಾ ನೈಸರ್ಗಿಕವಾಗಿ ಅವರಿಗೆ ಆಸಕ್ತಿ ಇರುತ್ತೆ, ಹಾಗಾಗಿ ಎಂಬುದು ಕೂಡ ಅರ್ಥ ಆಗುತ್ತೆ. ಆದರೆ ಹೆತ್ತಮ್ಮ ಸಹಜವಾಗಿ ಪ್ರೀತಿಯಿಂದ ಕಂಡಂತಹ ಕ್ಷೇತ್ರ ಆಸಕ್ತಿ ವಹಿಸಿ ಜವಾಬ್ದಾರಿಯುತವಾಗಿ ಮುನ್ನಡೆದಂತಹ ಸಂಗೀತ ಕ್ಷೇತ್ರದಲ್ಲಿ ತನ್ನ ಮಕ್ಕಳ ಮನಸ್ಸನ್ನೂ ಕೂಡ ಸೆಳೆಯುತ್ತಾ ಆಸಕ್ತಿ ಮೂಡಿಸುವುದು ವಿರಳ ಅಲ್ವಾ? ಇಂತಹ ವಿರಳತೆಯಲ್ಲಿ ಅರಳಿದಂತಹ ಹೂ ಇಂದಿನ ಮಹಿಳಾ ಲೋಕದ ಅತಿಥಿ. ಸಂಗೀತ ಕ್ಷೇತ್ರದಲ್ಲಿ ಅಮ್ಮನ ಆಸೆಯಂತೆ ನಡೆದು ಈಗ ಸಂಧ್ಯಾಕಾಲದಲ್ಲಿರುವ ಹಿರಿಯ ಚೇತನ ಕೊಡಗಿನ ಸೋಮವಾರಪೇಟೆಯ ಕಾಜೂರ್ ಗ್ರಾಮದ ಕೆ ಸೀತಾಲಕ್ಷ್ಮಿ ಅಪ್ಪಯ್ಯನವರು. ಸಂಗೀತ ಕ್ಷೇತ್ರ ಅನ್ನುವಾಗ ಮನ ಸೆಳೆಯುವಂತಹದ್ದು ಶಾಸ್ತ್ರೀಯ ಸಂಗೀತ. ಈ ಒಂದು ನಿಟ್ಟಿನಲ್ಲಿ ಅಪಾರ ಸಾಧನೆ ಮಾಡಿರುವಂತಹ ಇವರನ್ನ ಮಾತನಾಡಿಸೋಣ. ಅವರ ನೆನಪಿನಂಗಳದಲ್ಲಿ ಅಡಗಿರ್ತಕ್ಕಂತಹ ನಡೆದು ಬಂದ ಹಾದಿಯನ್ನ ಒಮ್ಮೆ ನೋಡಿ ಬರೋಣ ಅವರ ಮಾತುಗಳ ಮೂಲಕ. ಗೆಳತಿಯರೇ, ಬನ್ನಿ ಮಾತನಾಡಿಸೋಣ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ನಿಮ್ಮ ಊರು ಕಾಜೂರು ಗ್ರಾಮ, ಅದರ ವಾತಾವರಣದೊಂದಿಗೆ ಇವತ್ತಿನ ಮಹಿಳಾ ಲೋಕ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಹೇಗಿದೆ? ಈಗ ಸ್ವಲ್ಪ ಮಳೆಯಿಂದಾಗಿ ಬಹಳ ತಂಪು ವಾತಾವರಣ, ಬಹಳ ಸಂತೋಷ ಆಗ್ತದೆ. ಅಲ್ಲಿ ಎಲ್ಲ ಕಡೆಯಲ್ಲಿ ಮಳೆ ಹನಿ ಉದುರೋದು ಕಾಣೋದು, ಮತ್ತೆ ಪಕ್ಷಿಗಳ ಹಾಡು ಕೇಳುವುದು, ಅದೆಲ್ಲ ಬಹಳ ಒಂದು ಮನಸ್ಸಿಗೆ ತುಂಬಾ ಸಂತೋಷವನ್ನು ಕೊಡ್ತಾ ಇದೆ. ನಾನು ಮತ್ತೆ ಒಬ್ಬಳೆಯ ಮನೆಯಲ್ಲಿ ಇರುವುದರಿಂದ ನನಗೆ ಇದೆಲ್ಲ ದೊಡ್ಡ ಎಂಟರ್ಟೈನ್ಮೆಂಟ್ ಹಾಗೆ. ಅದನ್ನೆಲ್ಲ ಕೇಳ್ಕೊಂಡು ಬಹಳ ಸಂತೋಷದಿಂದ ಇರ್ತೇನೆ ಅಷ್ಟೇ. ಮೇಡಮ್, ನಿಮ್ಮ ಬಾಲ್ಯದ ದಿನಗಳನ್ನು ನೆನಪು ಮಾಡ್ಕೊಳ್ಬಹುದಾ? ನಿಮ್ಮ ತಂದೆ ತಾಯಿ, ಸಹೋದರ ಸಹೋದರಿಯರು, ಮತ್ತು ನಿಮ್ಮ ಆ ದಿನದ ಅಮೂಲ್ಯ ಕ್ಷಣಗಳನ್ನು ನಮ್ಮ ಗೆಳತಿಯರ ಜೊತೆ ಹಂಚಿಕೊಳ್ಬಹುದಾ? ಆಗ್ಬೋದು ಮೇಡಮ್. ನಾನು ಮಡಿಕೇರಿಯಲ್ಲಿ ಹುಟ್ಟಿ ಬೆಳೆದವಳು. ನನ್ನ ತಂದೆಯವರಾದ ಬಿದ್ದಂಡ ಅಯ್ಯಪ್ಪನವರು ಮತ್ತು ತಾಯಿ ಪೂವಮ್ಮ ಅವರಿಬ್ಬರು ನಮಗೆ ಬಾಲ್ಯದಿಂದಲೇ ತುಂಬ ನಮ್ಮನ್ನು ವಿದ್ಯೆ ಮತ್ತು ಎಲ್ಲ ವಿಧದ ಫೈನ್ ಆರ್ಟ್ಸ್ ಅಂದರೆ ಮ್ಯೂಸಿಕಲ್ಲಿ, ಡ್ಯಾನ್ಸಲ್ಲಿ ತುಂಬ ಎನ್ಕರೇಜ್ ಮಾಡ್ತಾ ಇದ್ರು. ಅದರಿಂದ ನಮಗೆ ಶುರುವಿಂದಲೇ ಈ ಹಾಡುಗಾರಿಕೆಯಲ್ಲಿ ಭಾಳ ಇಂಟ್ರೆಸ್ಟ್ ಬಂದಿತ್ತು. ಒಳ್ಳೆ ಗುರುವ ನಮಗೆ ಸಿಕ್ಕಿದ್ರು, ದೇವೇಂದ್ರಪ್ಪನವ್ರ ಶಿಷ್ಯರಾದ YN ಶ್ರೀನಿವಾಸ ಮೂರ್ತಿ ಅಂತ ಹೇಳ್ಕೊಂಡು. ಬಿಗಿನಿಂಗಿಂದಲೇ ನಂದು ಸಂಗೀತದಲ್ಲಿ ಅವರು ಗುರುಗಳಾಗಿ ನನಗೆ ಕಲಿಸಿಕೊಟ್ಟಿರೋದು. ಮೇಡಮ್, ಈಗ ನೀವು ಸಂಗೀತವನ್ನು ಕಲ್ತಿದ್ದೀರಿ, ಜೊತೆಗೆ ನಿಮ್ಮ ವಿದ್ಯಾಭ್ಯಾಸ ಏನಿದೆ? ಮಡಿಕೇರಿಯಲ್ಲಿ ನನ್ನ ಶಾಲೆಯನ್ನು ಮುಗಿಸ್ಕೊಂಡು ಪ್ರಿ ಯೂನಿವರ್ಸಿಟಿಗೆ ನಾನು ಮಡಿಕೇರಿಯ ಕಾಲೇಜಲ್ಲಿ 1 ವರ್ಷ ಓದಿದೆ. ಅದಾದಮೇಲೆ ನಾನು ಮೆಡ್ರಾಸಿಗೆ, ಅಂದರೆ ಈಗಿನ ಚೆನ್ನೈ, ಅಲ್ಲಿ ನಾನು ಕ್ವೀನ್ ಮೇರೀಸ್ ಕಾಲೇಜ್ ಅಲ್ಲಿ ನನ್ನ ಡಿಗ್ರಿ ಮಾಡಿದೆ. ಅದರಲ್ಲಿ ನನ್ನ ಮೇನ್ ಸಬ್ಜೆಕ್ಟ್ ಆಗಿ ನಾನು ಸಂಗೀತವನ್ನೇ ಅಭ್ಯಾಸ ಮಾಡಿದ್ದೇನೆ. ನಿಮಗೆ ಸಂಗೀತ ಅಭ್ಯಾಸ ಯಾವ ವರ್ಷದಿಂದ ಆರಂಭ ಮಾಡಿದ್ರಿ? ಹೇಗೆ ಆಸಕ್ತಿ ಬಂತು ನಿಮಗೆ? ಕಾರಣ ಏನು? ಬಾಲ್ಯದಿಂದ ಅಂದರೆ ನಾನು 1948 ಹುಟ್ಟಿದವಳು. ಒಂದು 4ನೇ ವಯಸ್ಸಿನಿಂದಲೇ ನನ್ನ ಮನೆಯ ವಾತಾವರಣ ತುಂಬ ಸಂಗೀತಕ್ಕೆ ತುಂಬ ಒಂದು ಎನ್ಕರೇಜ್ಮೆಂಟ್ ಕೊಡ್ತಾ ಇದ್ರು ಎಲ್ಲ ರೀತಿಯಲ್ಲಿ. ಯಾಕೆಂದರೆ ನನ್ನ ತಾಯಿಯ ಮನೆಯವರೆಲ್ಲ ಒಬ್ಬರು ವೀಣೆ ನುಡಿಸ್ತಿದ್ರು. ನಮ್ಮ ತಾಯಿಯವರು ವೀಣೆ ನುಡಿಸ್ಕೊಂಡು ಹಾಡು ಹೇಳ್ತಾ ಇದ್ರು. ತಾಯಿ ಹೆಸರು?
ತಾಯಿ ಪೂವಮ್ಮ. ಹಾಗೆ ಅವರ ಅಣ್ಣ ತಮ್ಮಂದಿರು ಒಬ್ಬರು ಕೊಳಲು ನುಡಿಸ್ತಾ ಇದ್ರು, ಸೋಮಪ್ಪ ಡಾಕ್ಟರ್ ಅಂತ ಹೇಳ್ಕೊಂಡು ತಾಯಿದು ಅಣ್ಣ, ಅವರು ಕೊಳಲು ನುಡಿಸ್ತಾ ಇದ್ರು. ಒಬ್ರು ಸಿಸ್ಟರ್ ವಾಯಲಿನ್ ಪ್ಲೇ ಮಾಡ್ತಾ ಇದ್ರು. ಹೀಗೆ ಆ ಫ್ಯಾಮಿಲಿಯಲ್ಲಿ ತುಂಬಾ ಮ್ಯೂಸಿಕ್ ಗಂಧ ಆಯ್ತು. ಆದ್ರಿಂದ ಅದೇ ಒಂದು ವಾತಾವರಣ ನಮ್ಮಲ್ಲಿ ಬಂದಿತ್ತು. ತಾಯಿ ಶುರುವಿಂದಲೇ ಮ್ಯೂಸಿಕ್ ಕಲಿಸ್ಬೇಕು ಅಂತ ತುಂಬಾ ಆಸೆ ಇತ್ತು ಅವರಿಗೆ. ನಮ್ಮ ಅದೃಷ್ಟವಶಾತ್ ಅಲ್ಲಿ ಒಂದು ಒಳ್ಳೆ ಅಕಾಡೆಮಿ ಓಪನ್ ಆಯಿತು. ಅದರಲ್ಲಿ YN ಶ್ರೀನಿವಾಸ್ ಮೂರ್ತಿ ಅಂತ ಒಬ್ಬರು ಇದ್ದಿದ್ರಿಂದ ಅವರು ನನ್ನನ್ನು ಶುರುವಿಂದಲೇ ನನಗೆ ಸಂಗೀತಾಭ್ಯಾಸವನ್ನು ಅವರೇ ಮಾಡಿಸಿರೋದು. ಎಷ್ಟು ವರ್ಷದವರಿದ್ರಿ? ನಾನಾಗ ಒಂದು 6 ವಯಸ್ಸಿದ್ದಿರ್ಬೋದು ಅಂತ ನಂದೊಂದು ಅಂದಾಜಲ್ಲಿ ಹೇಳ್ತಾ ಇದ್ದೇನೆ ಅಷ್ಟೇ. ಈಗ ಅಂದಿನ ನೆನಪು ಅಂದರೆ 6 ವರ್ಷದ ಬಾಲಕಿಯಾಗಿದ್ದಾಗ ನಿಮಗೆ ಸಂಗೀತ ಅಭ್ಯಾಸ ಶುರುವಾಯಿತು ಅಂತ ಹೇಳಿದ್ರೆ, ಆ ದಿನದ ಕ್ಷಣಗಳನ್ನು ನೆನೆಸ್ಕೊಳ್ಬಹುದಾ? ಅಪ್ಪನ ಒಂದು ಪ್ರೋತ್ಸಾಹ ಹೇಗಿತ್ತು? ಆಗ ಅಮ್ಮ ಏನು ಕಿವಿ ಮಾತುಗಳನ್ನು ಹೇಳ್ತಾ ಇದ್ಲು? ಅಮ್ಮನಿಗೂ ನಾವೆಲ್ಲರೂ ಹಾಡಿನಲ್ಲಿ ಮುಂದಕ್ಕೆ ಬರಬೇಕು ಅಂತ ತುಂಬ ಆಸಕ್ತಿ ಇತ್ತು. ಮತ್ತೆ ನಮ್ಮ ತಂದೆಯವರು ಕೂಡ ಅದಕ್ಕೆ ಯಾವ ರೀತಿಯ ಅಡಚಣೆಯನ್ನು ತರಲಿಲ್ಲ. ನಮ್ಮನ್ನು ಕರ್ಕೊಂಡು ಹೋಗಿ ಅಲ್ಲಿ ಕೆಳಗೆ ಒಂದು ಆಂಜನೇಯನ ದೇವಸ್ಥಾನ ಇತ್ತು, ಅಲ್ಲಿ ಸಂಗೀತವನ್ನು ಕಲ್ಸಕ್ಕೆ ಒಬ್ಬರು ಗುರುಗಳು, ನಾನು ಹೇಳಿದಾಗೆ ಈಗ YN ಶ್ರೀನಿವಾಸ್ ಮೂರ್ತಿ ಅವರು ಅಂತ ಹೇಳಿ ಅವರೊಂದು ಕ್ಲಾಸ್ ಸ್ಟಾರ್ಟ್ ಮಾಡಿದ್ರು. ಅವರು ಅಕಾಡೆಮಿದು ಗುರು ಆದ್ರೆ ಸಮೇತ ಇಲ್ಲಿ ಬಂದು ಅವ್ರು ನಮಗೆ ಪಾಠ, ಸುಮಾರು ಮಕ್ಕಳು ಬರ್ತಾ ಇದ್ರು, ಅವ್ರ ಜೊತೆಯಲ್ಲಿ ನಾವು ಹಾಡು ಅಭ್ಯಾಸ ಮಾಡ್ತಾ ಇದ್ವಿ. ಆದ್ರೆ ಗುರುಗಳಿಗೆ ನಮ್ಮಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಇತ್ತು. ಅದೇ ಟೈಮಲ್ಲಿ ಅವ್ರು ಮನೆಗೆ ಬಂದು ಬೇಕಿದ್ರೆ ಪಾಠ ಮಾಡಕ್ಕೆ ಒಪ್ಪಿಕೊಳ್ತೇನೆ ಅಂತ ಹೇಳಿದ್ರು. ಹಾಗಾಗಿ ನಮ್ಮ ತಂದೆ ತಾಯಿಯವ್ರಿಗೆ ತುಂಬಾ ಸಂತೋಷ ಆಯ್ತು. ಅದು ಯಾವಾಗ್ಲೂ ಗುರುಗಳು ಮನೆಗೆ ಬಂದು ನಮ್ಗೆ ಸಂಗೀತ ಅಭ್ಯಾಸ ಮಾಡಿಸ್ತಾ ಇದ್ರು. ಈಗ ನಿಮ್ಮ ಅನುಭವದಲ್ಲಿ ಮೇಡಮ್, ಎಷ್ಟೋ ಮನೆಗಳಲ್ಲಿ ಮಕ್ಕಳಿಗೆ ಆಸಕ್ತಿ ಇರುತ್ತೆ, ಹಾಡ್ತಾ ಇರ್ತಾರೆ, ಧ್ವನಿ ಚೆನ್ನಾಗಿರುತ್ತೆ, ಅಪ್ಪ ಅಮ್ಮ ಗಮನಿಸಲ್ಲ, ಬೇರೆ ಯಾರೋ ಮೂರನೇ ವ್ಯಕ್ತಿ ಅದನ್ನು ಗಮನಿಸ್ತಾರೆ. ಅವರಿಗೆ ಯಾವುದಾದ್ರೂ ಒಂದು ವಾತಾವರಣ ಪ್ರಭಾವ ಬೀರಿರಬಹುದಾ, ಅಥವಾ ಅವರಿಗೆ ಹುಟ್ಟುತ್ತಾನೆ ಒಂದು ಪ್ರತಿಭೆ ಬಂದಿರುತ್ತಾ? ನಿಮ್ಮ ಅನುಭವದಲ್ಲಿ ಹೇಳಿ. ನಮ್ಮ ಕುಟುಂಬವನ್ನು ತೆಗೆದುಕೊಂಡ್ರೆ ನಮ್ಮ ತಂದೆ ತಾಯಿಗಳಿಗೆ ಇಬ್ಬರಿಗೆ ಸಮೇತ ಸಂಗೀತದಲ್ಲಿ ತುಂಬಾ ಆಸಕ್ತಿ ಇತ್ತು. ಅವರ ಮನೆಗಳಲ್ಲಿಯೂ ಅವರು ಸಂಗೀತ ಅಭ್ಯಾಸ ಮಾಡಿಸ್ತಾ ಇದ್ರು. ನಾನು ಹೇಳ್ದಾಗೆ ನಮ್ಮ ತಾಯಿ ಸಂಗೀತದ ವಾತಾವರಣದಲ್ಲೇ ಬೆಳೆದವರು. ತಂದೆಯವರು ಮಂಗಳೂರಿನಲ್ಲಿ ಅವ್ರ ಎಜುಕೇಶನ್ ಆಗಿದ್ರೆ ಸಮೇತ ಅವರು ಬಹಳ ಚೆನ್ನಾಗಿ ವೆಸ್ಟರ್ನ್ ಮ್ಯೂಸಿಕ್ ಹಾಡ್ತಾ ಇದ್ರು. ಅದನ್ನ ಹಮ್ ಮಾಡ್ಕೊಂಡಿರೋದು, ಅದನ್ನೆಲ್ಲ ಕೇಳಿ ನಾವು ಅವ್ರ ಜೊತೆಯಲ್ಲಿ ಹಾಡೋದೊಂದು ಅಭ್ಯಾಸ ಆಗ್ಬಿಟ್ಟಿತ್ತು ನಮಗೆ. ಮತ್ತೆ ನಾನು ತುಂಬಾ ಸಣ್ಣವಳಿರುವಾಗಲೇ ಈ ಹಳೇದೇನಾದ್ರೂ ಒಂದು ಕವನ ಪುಸ್ತಕಗಳು ಸಿಕ್ಕಿದೆ, ತಾಯಿ ಹತ್ರ ಅನೇಕ ಪುಸ್ತಕಗಳಿದ್ವು. ಅವ್ರಿಗೆ ಕನ್ನಡ ಗೊತ್ತಿಲ್ಲದಿದ್ರು ಅವ್ರಿಗೆ ಆಸಕ್ತಿ ಅಷ್ಟಿತ್ತು ಅದನ್ನ ಕಲಿಬೇಕು ಅಂತ. ಅದನ್ನ ಓದ್ತಾ ಇರ್ತಿದ್ರು ಅವರು. ರತ್ನನ್ ಕನ್ನಡ ಪದಗಳು ಅಂಥದನ್ನೆಲ್ಲ ತುಂಬ ಅವ್ರ ಮನೆಯಲ್ಲಿ ಓದ್ತಾ ಇದ್ರು. ನಾನು ಅದು ಯಾವುದಾದ್ರು ಒಂದು ಪುಸ್ತಕ ಸಿಕ್ಕಿದ್ರೆ ಅದನ್ನ ಓದೋಕ್ಕೆ ಅಕ್ಷರಾಭ್ಯಾಸ ಸಹ ಆಗಿರಲಿಲ್ಲ ಆ ಟೈಮಲ್ಲಿ. ಎಲ್ಲ ಪುಸ್ತಕನ ಹಿಡ್ಕೊಂಡು ಅದನ್ನ ಹಾಡ್ತಾ ಇದ್ದೆ ಅಂತಪ್ಪ. ಅದೇನು ತಾಯಿ ಹೇಳ್ತಾ ಇದ್ರು, ಪುಸ್ತಕನ ಉಲ್ಟಾ ಹಿಡ್ಕೊಂಡು ಹಾಡ್ತಾ ಇರ್ತಿದ್ದೆ ನೀನು, ಇಡೀ ಟೈಮ್ ನೀನು ಹಾಡ್ಕೊಂಡೇ ಇರೋದು ಮನೆಯಲ್ಲಿ, ಎಲ್ಲಿಗೂ ಹೋಗೋಕ್ಕೆ ಖುಷಿ ಇರ್ತಿರ್ಲಿಲ್ಲ ಅಂತ ಹೇಳ್ತಾ ಇದ್ರು. ನನಗೆ ಅದ್ರದ್ದೆಲ್ಲ ಅಷ್ಟು ಆಲೋಚನೆ ಇಲ್ಲದಿದ್ರು ಅದನ್ನು ನೋಡಿ ತಾಯಿ ಅವ್ರಿಗೆ ಗೊತ್ತಾಯ್ತು ಮ್ಯೂಸಿಕ್ಗೆ ಕಳಿಸಿದ್ರೆ ನಾನು ಚೆನ್ನಾಗಿ ಕಲಿತೇನೆ ಅಂತ ಹೇಳಿ. ಅಂದ್ರೆ ವಾತಾವರಣ ಪ್ರಭಾವ, ವಾತಾವರಣದಲ್ಲಿ ತುಂಬಾ ಪ್ರಭಾವ ಬೀರ್ತಾ ಇತ್ತು. ಕೇಳ್ತಾ ಇರ್ತಿದ್ವಿ ನಾವು ಮನೆಯಲ್ಲಿ, ತುಂಬಾ ಹಾಡುಗಳನ್ನೆಲ್ಲ ಕೇಳೋದು ತುಂಬಾ ಅಭ್ಯಾಸ ಇತ್ತು. ಮತ್ತೆ ನಾವು ವಿವಿಧ ಭಾರತಿ ಹಾಕಿದ್ರೆ ಹಿಂದಿ ಮ್ಯೂಸಿಕ್ ಕೇಳೋದು ಕಂಡ್ರೆ ನಮ್ಮ ತಾಯಿಗೆ ಸಿಟ್ಟು ಬರ್ತಾ ಇತ್ತು. ಆಕಾಶವಾಣಿಯಲ್ಲಿ ಏನಾದ್ರೂ ಇನ್ನು ಮ್ಯೂಸಿಕ್ ಸಿಕ್ಕಿದ್ರೆ ಮಾತ್ರ ಅದನ್ನ ಕೇಳಕ್ ಹೇಳ್ತಾ ಇದ್ರು. ಅದು ಮಾತ್ರ ಕೇಳಕ್ಕೆ ಬಿಡೋದು. ನೀವು ಇನ್ಫ್ಲುಯೆನ್ಸ್ ಆಗ್ಬಿಡ್ತದೆ. ಈ ಹಿಂದಿ ಮ್ಯೂಸಿಕ್ ಎಲ್ಲ ನೀವು ಕೇಳ್ತಾ ಇದ್ರೆ ಫಿಲ್ಮ್ ಟಚಸ್ ಕೊಡ್ತೀರಾ ನೀವು ಕ್ಲಾಸಿಕಲ್ ಮ್ಯೂಸಿಕ್ಗೆ ಅಂತ ಹೇಳಿ ತುಂಬಾ ಅವರು ಫರ್ಬಿಡ್ ಮಾಡ್ತಾ ಇದ್ರು. ಅದು ಕೇಳಬೇಡಿ. ಅಮ್ಮ ಶಾಸ್ತ್ರೀಯ ಸಂಗೀತವನ್ನ ಬಹಳ ಗೌರವಿಸ್ತಿದ್ರು ಅಂತ ಗೌರವಿಸ್ತಿದ್ರು. ಯಾಕೆಂದ್ರೆ ಚೆನ್ನೈ ಅಲ್ಲಿ ಅದೊಂದು ಸೀಟ್ ಆಫ್ ಮ್ಯೂಸಿಕ್ ಹಾಗೆ ಅಲ್ವಾ, ಅಲ್ಲಿ ಇದ್ದಿದ್ರಿಂದ ಅವ್ರಿಗೆ ಗೊತ್ತಿತ್ತು ಅದೆಲ್ಲ ಇನ್ಫ್ಲುಯೆನ್ಸ್ ಬಂದ್ಬಿಡ್ತದೆ ಇದೆಲ್ಲ ಕೇಳಿದ್ರೆ ಅಂತ ಹೇಳಿ. ಎನ್ಕರೇಜೇ ಮಾಡ್ತಿರ್ಲಿಲ್ಲ, ಖುಷಿ ಇರ್ಲಿಲ್ಲ, ರೆಸ್ಟ್ರಿಕ್ಟ್ ಮಾಡ್ತಾ ಇದ್ರು. ಕೇಳ್ಬೇಡಿ ಅದನ್ನ. ಅದಕ್ಕಿಂತ ಅಲ್ಲಿ ನೋಡಿ TR ಮಹಾಲಿಂಗಮ್ದು ಆಗ್ತಾ ಉಂಟು, ಲಾಲ್ಗುಡಿ, ಯಾವ್ದವ್ರಿಗೆ ಗೊತ್ತಿರೋದು ಆ ಟೈಮ್ದು ಹಾಡುಗಾರರದೆಲ್ಲ ಹೆಸರು ಹೇಳ್ತಾ ಇದ್ರು ಅವರು. ಅಮ್ಮ ರಿಸ್ಟ್ರಿಕ್ಟ್ ಮಾಡ್ತಾ ಇದ್ಲು ಅಂತ ಹೇಳಿದ್ರಿ. ಅವಾಗ ನಿಮ್ಮ ಮನಸ್ಸಿಗೆ ಏನು ಅನ್ನಿಸ್ತಿತ್ತು? ಹಿಂದಿ ಸಾಂಗ್ಸು ಈಗ ವಿವಿಧ ಭಾರತಿ ಅಂತ ಹೇಳಿದ್ರಿ, ಬಹಳಷ್ಟು ಗೆಳತಿಯರು ಆ ಕಾರ್ಯಕ್ರಮವನ್ನು ಇಷ್ಟಪಡ್ತಾರೆ. ನಿಮ್ಮ ಅಮ್ಮ ಇಷ್ಟಪಟ್ಟರೂ ಕೂಡ ನಿಮ್ಮನ್ನು ಶಾಸ್ತ್ರೀಯ ಸಂಗೀತವನ್ನೇ ಕೇಳಬೇಕು ಅಂತ ಹೇಳುವಾಗ ನಿಮ್ಮ ಮನಸ್ಸಿಗೆ ಏನು ಅನ್ನಿಸ್ತಾ ಇತ್ತು ಆ ಸಂದರ್ಭದಲ್ಲಿ? ಸ್ವಲ್ಪ ಬೇಜಾರಾಗ್ತಾ ಇತ್ತು. ನಮ್ಗೆ ಆಸೆ ಇದ್ರೆ ಒಮ್ಮೊಮ್ಮೆ ಎಲ್ಲಿಯಾದ್ರೂ ಯಾರಾದ್ರೂ ಕೇಳ್ತಾ ಇದ್ರೆ ಅದನ್ನ ಕೇಳ್ಕೊಳ್ಳೋದು,
ಮೆಲ್ಲೆ ಹಮ್ ಮಾಡೋದು ಹಾಗೆ ಮಾಡ್ತಾ ಇದ್ವಿ ಅಂತ ಅಲ್ಲದೆ ನಿಜವಾಗಿ ಕೇಳಬೇಕು ಅಂತ ಹೇಳಿ ಹೋಗಿ ಸ್ವಲ್ಪ ಮ್ಯೂಸಿಕ್ ಕೇಳಕ್ಕೆ ಅನ್ನೋದು ಅದೊಂದು ಅಭ್ಯಾಸ ಆಗಿಬಿಟ್ಟಿತ್ತು ಅವ್ರಿಗೆ. ಅವರ ಅದೃಷ್ಟಕ್ಕೆ ಒಂದು ಒಳ್ಳೆ ಗುರುಗಳು ನಮಗೆ ಸಿಕ್ತು. ಅದರಿಂದ ಅದರಲ್ಲಿ ಎನ್ಕರೇಜ್ ಮಾಡೋಕ್ಕೆ ಅವ್ರಿಗೂ ಸುಲಭ ಆಯಿತು. ಹೇಗೆ ಅಭ್ಯಾಸ ಮಾಡ್ತಾ ಇದ್ರಿ ನೀವು, ನೆನಪು ಮಾಡ್ಕೊಳ್ಬಹುದಾ? ಯಾಕೆ ಅಂತ ಹೇಳಿದ್ರೆ ನೀವು ಡಿಗ್ರಿ ಓದ್ತಾ ಇದ್ರಿ, ಬೇರೆ ಸಬ್ಜೆಕ್ಟ್ಸು ಇತ್ತು. ಸಂಗೀತಕ್ಕೆ ಹೆಚ್ಚು ಆದ್ಯತೆ ಕೊಡಬೇಕು ಅಂತ ಅಮ್ಮನ ಒಂದು ಒತ್ತಾಯ ಕೂಡ ಇತ್ತು. ಅಪ್ಪನ ಪ್ರೋತ್ಸಾಹ ಜೊತೆಗೆ ನಿಮಗೂ ಕೂಡ ಒಂದು ಆಸಕ್ತಿ ಇತ್ತು ಅಂತ ನಾವು ಹೇಳ್ಬೋದು ನಿಮ್ಮ ಮಾತುಗಳಿಂದ. ಹೇಗೆ ಸಮಯವನ್ನು ಹೊಂದಿಸ್ಕೊಳ್ತಾ ಇದ್ರಿ? ಯಾವ ಸಮಯದಲ್ಲಿ ನೀವು ಹಾಡ್ತಾ ಇದ್ರಿ? ಸಂಗೀತ ಅಭ್ಯಾಸ ಈಗ ಬೆಳಗಿನ ಜಾವ ಹಾಡಬೇಕು ಅಂತ ಇರುತ್ತೆ, ನೀವು ಹೇಗೆ ಅಭ್ಯಾಸವನ್ನು ಮಾಡ್ತಾ ಇದ್ರಿ? ನಾನು ಕಾಲೇಜ್ಗೆ ಹೋಗೋಕೆ ಮುಂಚೆ ಕೊಡಗಿನಲ್ಲೇ ಇದ್ದಿದ್ದಲ್ವಾ, ಆಗ ತಂದೆ ತಾಯಿ ಅವರ ಜೊತೆಯಲ್ಲೇ ಇದ್ದಿದ್ದು ಮನೆಯಲ್ಲಿ. ಆ ಟೈಮಲ್ಲಿ ಹಾಡೋಕೆ ಬಹಳ ಕಷ್ಟ ನನಗೆ. ಹಾಡು ಖುಷಿದ್ರೆ ಸಮೇತ ಕೂತು ತಂಬೂರಿ ಇಟ್ಕೊಂಡು ಹಾಡು ಅಭ್ಯಾಸ ಮಾಡುವ ಇದು ಇಲ್ವೇ ಇಲ್ಲ ನನಗೆ. ಎಂಥದೋ ಒಂದು ಹೋಗಿ ಕೂತು ಅಲ್ಲಿ ಹಾಡೋದು ಅಂತ ಹೇಳಿದ್ರೆ ಖುಷಿ ಇರ್ತಿರ್ಲಿಲ್ಲ. ಆದ್ರೆ ನನಗೆ ತಂಗಿ ಇದ್ಲು ಕಾವೇರಿ ಅಂತ ಹೇಳಿ, ಅವಳು ನನಗೆ ತಂಬೂರಿನ ಇಟ್ಟುಬಿಟ್ಟು ಸೀತಾ ಪ್ಲೀಸ್ ಬಾ ಬಂದು ಹಾಡು ಹೇಳು ದಮ್ಮಯ್ಯ ಹಾಕ್ತಾ ಇದ್ಲು ಅವಳು. ಅವಳದು ಫೋರ್ಸ್ಗಾಗಿ ಅಮ್ಮ ಹೇಳ್ತಾ ಇರೋದು, ಒಮ್ಮೆ ಹೋಗಿ ಸ್ವಲ್ಪ ಹಾಡು ಹೇಳು ಸೀತಾ, ಸುಮ್ಮನೆ ಇಂಥದ್ದೆಲ್ಲ ನೋಡ್ತೀಯ ಅದ್ಯಾಕೆ ನೋಡಿ, ಅದು ರೆಸ್ಟ್ರಿಕ್ಟ್ ಮಾಡ್ತಾ ಇದ್ರು, ಹೋಗಿ ಸ್ವಲ್ಪ ಹಾಡು ಹೇಳು. ಮತ್ತೆ ಹೋಗಿ ತಂಬೂರಿ ಹಿಡ್ಕೊಂಡು ಕೂತ್ರೆ 2-3 ಗಂಟೆಲ್ಲ ನನಗೆ ಗೊತ್ತೇ ಆಗ್ತಿರ್ಲಿಲ್ಲ. ಕ್ಲಾಸಿಕಲ್ ಹಾಡ್ಕೊಂಡು ಯಾವುದಾದ್ರೂ ಒಂದು ರಾಗ ಆಲಾಪನೆ ಮಾಡೋದು, ಆ ಥರದಲ್ಲಿ ನಂದು ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದೆ. ಅದಾದ್ಮೇಲೆ ನಂದು ಇಂಟ್ರೆಸ್ಟ್ ಫಾರ್ ಮ್ಯೂಸಿಕ್ ಕಂಡ ಮೇಲೆ ತಂದೆ ತಾಯಿಯವರು ನನ್ನನ್ನು ಕ್ವೀನ್ ಮೇರೀಸ್ ಕಾಲೇಜ್ಗೆ ಡಿಗ್ರಿ ಮಾಡಕ್ಕೆ ಕಳಿಸಿದ. ಅಷ್ಟರವರೆಗೆ ಇವ್ರ ಕೈಯಲ್ಲೇ ಕಲಿತಾ ಇದ್ದಿದ್ದು, YN ಶ್ರೀನಿವಾಸ ಮೂರ್ತಿ ಅವ್ರ ಕೈಯಲ್ಲಿ. ಅವ್ರು ನನ್ನನ್ನು ಜೂನಿಯರ್, ಸೀನಿಯರ್ ಮತ್ತೆ ವಿದ್ವತ್ 3 ಎಕ್ಸಾಮ್ಸ್ ಇಲ್ಲಿ ದಕ್ಷಿಣ ಭಾರತದ ಇದ್ದಿದ್ದು, ಅದು 3 ಸಮೇತ ನಾನು ಎಕ್ಸಾಮ್ಸ್ ತಗೊಂಡಿದ್ದೇನೆ. ಯಾವ ಒಂದು ದರ್ಜೆಯಲ್ಲಿ ನೀವು ಮಾರ್ಕ್ಸನ್ನು ತಗೊಂಡಿದ್ರಿ, ಉತ್ತೀರ್ಣ ಆದ್ರಿ? ನನಗೆ ಫಸ್ಟ್ ಕ್ಲಾಸ್ ಬರ್ತಾ ಇತ್ತು ಮೇಡಮ್. ಆ ಟೈಮಲ್ಲಿ ಚೆನ್ನಾಗಿ ಇತ್ತು ಕಾಣ್ತೆ ವಾಯ್ಸ್ ಎಲ್ಲದರಲ್ಲಿ. ಈಗ ಒಂದು ಗೀತೆಯನ್ನ ಹಾಡಬಹುದಾ? ಕೀರ್ತನೆ ಹಾಡ್ಬಹುದು. ವಿಘ್ನೇಶಂ ವಿಶ್ವವಂದ್ಯಂ ವಿಮಲ ಯಶಸ್ಸಂ ವಿಶ್ವ ದಕ್ಷಾಸುದಕ್ಷಂ ಸಾಕ್ಷಾತ್ ಸರ್ವಪ್ರಧಾನಂ ಸಕಲ ಶುಭಕರಂ ಪಾರ್ವತಿ ಪ್ರಾಣಸೂನುಂ ಪಾರ್ಥಂ ಸರ್ವಾನ್ ಸುರೇಂದ್ರಾನ್ ಸಸುರಮುನಿಗಣಂ ಸಾಧಕೈಃ ಸಿದ್ಧಿದಂತ ಕಾರುಣ್ಯೇನ್ ನಾಂತರಾಯ ಅಪಹರ ನಿರತಂ ವಿಘ್ನರಾಜಂ ನಮಾಮಿ ನಮಾಮಿ ನಮಾಮಿ. ವಂದೇ ನಿಶಮಹಂ ವಾರಣವದನಂ ವಂದೇ ನಿಶಮಹಂ ವಾರಣವದನಂ ವಂದೇ ನಿಶಮಹಂ ವಾರಣವದನಂ ವಂದೇ ನಿಶಮಹಂ ವಾರಣವದನಂ ನಂದೀಶವಾಹನ ವರನಂದನೋ ನಂದೀಶವಾಹನ ವರನಂದನೋ ವಂದೇ ನಿಶಮಹಂ ವಾರಣವದನಂ. ವಂದಾರು ಮಂಡಲ ವಂದಾರು ಮಂಡಲ ವಂದಾರು ಮಂಡಲ ವಿಘ್ನವಾರಣೋ ವಂದಾರು ಮಂಡಲ ವಿಘ್ನವಾರಣೋ ವಂದಾರು ಮಂಡಲ ವಿಘ್ನವಾರಣೋ ವಂದಾರು ಮಂಡಲ
विवलितचरणं बृन्दारवाद्यविवलितचरणं वन्दे निशमहं वारणवदनम् भासमान पाशाङ्कुशधरं भासमान पाशाङ्कुशधरं भासमान पाशाङ्कुशधरं भूसुराळि परिपालन परं भासुरमणि बासुर मणिभूषित कल्दरं बासुर मणिभूषित कल्दरं वासुदेव चरणार्चन तत्परं वासुदेव चरणार्चन तत्परं वन्दे निशमहं वारणवदनं नन्दीशवाहन वरनन्दनो वन्दे निशमहं वारणवदनं वदनं ವಾರಣವದನಂ. ಬಹಳ ಒಂದು ಅದ್ಭುತ ಕಂಠವನ್ನು ಹೊಂದಿದ್ದೀರಿ ಅಂತ ಹೇಳ್ಬೋದು ಮೇಡಮ್. ನಮ್ಮನ್ನು ವಿಶೇಷವಾದಂತಹ ಒಂದು ಲೋಕಕ್ಕೆ ಕರ್ಕೊಂಡು ಹೋಗಿದ್ದೀರಾ. ತುಂಬ ಚೆನ್ನಾಗಿ ನೀವು ಹಾಡಿದ್ದೀರಿ. ಇನ್ನು ನಿಮ್ಮ ವೈವಾಹಿಕ ಬದುಕಿನತ್ತ ನಾವು ಗಮನ ಹರಿಸೋಣ. ಯಾವಾಗ ವಿವಾಹ ಆಯಿತು, ನಿಮ್ಮ ಮನೆ, ನಿಮ್ಮ ಸಂಸಾರದ ಬಗ್ಗೆ ಹಂಚ್ಕೊಳ್ಬಹುದಾ ವಿಷಯಗಳನ್ನು? ನಾನು 1970 ಮದುವೆಯಾದೆ. ಆಗ 23 ವಯಸ್ಸು. ನನ್ನ ಪತಿಯವರ ಹೆಸರು ಕಂಬೈಂಡ ಕಿಶನ್ ಅಪ್ಪಯ್ಯ. ಅವ್ರದ್ದು ತಂದೆ ಮುದ್ದಯ್ಯನವರು ಅಂತ ಹೇಳ್ಕೊಂಡು ಅವರು ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಆಗಿ ರಿಟೈರ್ ಆದ್ರು. ನನ್ನ ಅತ್ತೆಯವರು ಗೃಹಿಣಿಯವರು. ಮನೆ ಇಟ್ಕೊಳ್ಳೋದ್ರಲ್ಲಿ ಎಲ್ಲ ಬಹಳ ಒಂದು ಆಸಕ್ತಿ ಅವರಿಗೆ. ಅಡಿಗೆಯಲ್ಲಿ ಅಂತೂ ಅದು ಹೇಳಕ್ಕಾಗೋದಿಲ್ಲ ಅಂತ ಒಂದು ಇಂಟ್ರೆಸ್ಟ್ ಅವರಿಗೆ. ಏನ್ ಕಲ್ತ್ರಿ ಅತ್ತೆಯಿಂದ? ಅತ್ತೆಯಿಂದ ನಾನು ಏನ್ ಕಲ್ತಿರ್ಬೋದು, ನಾನು ಅತ್ತೆಂದು ದೊಡ್ಡ ಸ್ನೇಹಿತರಾಗಿದ್ವಿ. ಬಹಳ ಮಾತಾಡ್ತಿದ್ವಿ ಅಡ್ಗೆ ಮನೆಯಲ್ಲಿ. ಅವ್ರು ತುಂಬಾ ಅಡ್ಗೆ ಮಾಡುವವರು. ಆದ್ರೆ ನಾನು ಅವ್ರ ಜೊತೆಯಲ್ಲಿ ಸೇರ್ಕೊಂಡು ಯಾವಾಗ್ಲೂ ನಾನು ಅವ್ರದ್ದು ಒಂದು ಸಹಾಯಕ ಕುಕ್ ಆಗಿ ಇದ್ದೆ, ಅಲ್ಲದೆ ಮೇನ್ ಕುಕ್ ಆಗಿ ಇರ್ತಾನೆ ಇರ್ಲಿಲ್ಲ ನಾನು. ಅವರಷ್ಟು ರುಚಿಯಾಗಿ ಅಡುಗೆ, ಅವ್ರು ಬಹಳ ರುಚಿ ಅಡ್ಗೆ. ಅವ್ರಿಗೆ ಯಾರ ಅಡ್ಗೆನೂ ಅಷ್ಟು ತೃಪ್ತಿ ಆಗ್ತಿರ್ಲಿಲ್ಲ. ಅದಕ್ಕೆ ನಾನು ಅದನ್ನ ಮಾಡಕ್ಕೆ ಪ್ರಯತ್ನ ಪಡ್ತಿರ್ಲಿಲ್ಲ. ಯಾವಾಗ್ಲೂ ಅವ್ರಿಗೆ ಹೇಳ್ತಾ ಇದ್ರೆ, ನಾನು ನಿಮ್ ಜೊತೆಲಿ ನೀರುಳ್ಳಿ ಕಟ್ ಮಾಡಿ ಕೊಡೋದು ಅಂತದೆಲ್ಲ ಮಾಡ್ಕೊಡ್ತೇನೆ, ಒಲೆಗೆ ಹಾಕೋದು ನೀವೇ ಮಾಡ್ಕೊಳ್ಳಿ ಅಂತ ಹೇಳ್ಕೊಂಡು ಅತ್ತೆ ಅವ್ರಿಗೆ ಯಾವಾಗ್ಲೂ ಹೇಳ್ತಾ ಇದ್ದೆ. ನಾವು ವೆರಿ ಗುಡ್ ಫ್ರೆಂಡ್ಸ್, ಅಡ್ಗೆ ಮನೆ ಫ್ರೆಂಡ್ಸ್ ನಾವು. ಇತ್ತೀಚೆಗೆ ಅತ್ತೆ ಸೊಸೆ ಜಗಳ ಮನೆಗಳಲ್ಲಿ, ಒಬ್ರಿಗೊಬ್ರು ಹೊಂದಾಣಿಕೆ ಇರಲ್ಲ. ಆ ಒಂದು ಸಂಗತಿ ಕೇಳಿದಾಗ ಈಗ ನೀವು ವ್ಯಕ್ತಪಡಿಸ್ತೀರಿ ಭಾವನೆಯನ್ನ, ನಾವು ಅತ್ತೆ ಸೊಸೆ ಫ್ರೆಂಡ್ಸ್ ಥರ ಇದ್ವಿ, ತುಂಬ ಕ್ಲೋಸ್ ಆಗಿದ್ವಿ, ತುಂಬ ಮಾತಾಡ್ತಿದ್ವಿ ಅಂತ. ಆದರೆ ಈಗ ಕಾಲ ಬದಲಾಗಿದೆಯೋ ಅಥವಾ ಮನುಷ್ಯರ ಒಂದು ಭಾವನೆ ಬದಲಾಗಿದೆಯೋ, ಏನು ಹೇಳ್ತೀರಿ ನಿಮ್ಮ ಒಂದು ಅನುಭವದಲ್ಲಿ? ಅದು ನೀವು ತೆಗೆದುಕೊಂಡ ಹಾಗೆ ಅಂತ ಕಾಣ್ತದೆ ಮೇಡಮ್. ಯಾಕೆಂದ್ರೆ ನಾವು ಒಂದೇ ಮನೇಲಿ ಇದ್ರೆ ಸಮೇತ ಎಲ್ಲರ ಹಾಗೆ ನಾನು ಒಂದು ಮಾನವಳೆ ಅಲ್ಲದೆ, ಅದರಿಂದ ನಮ್ಮ ಮಧ್ಯದಲ್ಲಿಯೂ ಭಿನ್ನಾಭಿಪ್ರಾಯಗಳು ಬರ್ತಾ ಇದ್ದು, ಮನಸ್ತಾಪಗಳು ಇರ್ತಿದ್ದು. ಆದ್ರೆ ನನಗೆ ಅದು ನೆಕ್ಸ್ಟ್ ಮಿನಿಟ್ ಅದನ್ನ ಸರಿ ಮಾಡ್ಕೊಳ್ಳಕ್ಕೆ ಗೊತ್ತಿತ್ತು. ಅದನ್ನ ಕಂಟಿನ್ಯೂ ಮಾಡಬಾರ್ದು ಅಂತ ಹೇಳೋದು ನನಗೆ ಗೊತ್ತಿತ್ತು. ಅವರ ಒಂದು ಯಾವ್ದಾದ್ರು ಒಂದು ಮಾತು ನಿಮ್ಗೆ ನೆನಪಿದೆಯಾ? ಅತ್ತೆಯವರು ಹಾಗೆ ಎಂದು ಹೇಳೋ ಹಾಗೆ ನನಗೆ ಹಾಗೆ ಗೊತ್ತಿಲ್ಲ. ಅದೇ ನಾನು ಹೇಳ್ದಾಗೆ, ನಾನೀಗ ಏನಾದರೂ ಒಂದು ಫಂಕ್ಷನ್ಗೆ ಎಲ್ಲ ಹೋಗೋದು ಅಂತ ಹೇಳಿದ್ರೆ ಅವ್ರು ನನ್ನ ಎನ್ಕರೇಜ್ ಮಾಡೋದು. ನಾನು ಡ್ರೆಸ್ ಮಾಡೋದನ್ನು ಬೈತಾ ಇದ್ರು. ಅವ್ರು ತುಂಬಾ ನೀಟಾಗಿ ಡ್ರೆಸ್ ಮಾಡೋದು, ಯಾವಾಗಲೂ ಕೊಡಗು ಸೀರೆನೇ ಉಡೋದು. ಅದೊಂದು ಅವ್ರದ್ದೊಂದು ಬೇರೆ ರೀತಿಯ ಒಂದು ಹೇರ್ ಸ್ಟೈಲ್ ಎಲ್ಲ ಇತ್ತು. ಅದೆಲ್ಲ ಮಾಡಿ ಒಂದು ಸೈಡಿಗೆ ಒಂದು ರೋಸ್ ಇಟ್ಟು ಎಲ್ಲ ಬರ್ತಾ ಇದ್ರು ಅವರು. ನಾನು ಯಾವಾಗಲೂ ಡ್ರೆಸ್ ಮಾಡಿ ಬರೋಗ ಬೈಯೋದ, ಅದು ಸ್ವಲ್ಪ ಏನೋ ಸರಿಯಾಗಿ ಹಾಕಕ್ಕೆ ನಿನ್ಗೆ ನೋಡಿ, ಎಲ್ಲರೂ ಎಷ್ಟು ಚೆನ್ನಾಗಿ ಹೊರಡ್ತಾರೆ, ಒಂದು
ಒಂದು ಹೇಡು ಮಾಡಿ ಆದ್ಮೇಲೆ ಒಂದು ಸಣ್ಣ ಹೂವೆಲ್ಲ ಇಟ್ಟು ಹೋಗಕ್ಕೆ ನಿನ್ಗೆ ಎಂತದಕ್ಕೆ ಒಂದು ಇಂಟ್ರೆಸ್ಟೇ ಇಲ್ಲದಾಗೆ ಹೋಗುದು ಅಂತ ಮುಂಚಿಂದಲೇ ಅವ್ರು ಬೈತಾ ಇದ್ರು. ಸರಳ ಸೊಸೆ ನೀವು. ಸರಳ ಸೊಸೆ ಅಂತ ಹೇಳೋಂಗೇನಿಲ್ಲ, ನಾನು ಬೇಕಿದ್ದೆಲ್ಲ ಮಾಡ್ತಾ ಇದ್ದೆ. ಆದ್ರೆ ಯಾವಾಗ್ಲೂ ಹೇಳ್ತಾ ಇದ್ರು, ಇನ್ನು ಸ್ವಲ್ಪ ಚೆನ್ನಾಗಿ ಹೊರಡ್ಬೇಕು ನೀನು, ಡಾರ್ಕ್ ಕಲರ್ಸ್ ಹಾಕ್ಬೇಕು, ಇನ್ ಸ್ವಲ್ಪ ಲಿಪ್ಸ್ಟಿಕ್ ಹಾಕು, ಅದೆಲ್ಲ ಬಹಳ ಅವ್ರಿಗೆ ಖುಷಿ. ಡ್ರೆಸ್ ಮಾಡಿ ನೋಡುದು ಅವ್ರಿಗೆ ಹೋಗಕ್ಕೆ ಖುಷಿ ಇರ್ಲಿಲ್ಲ, ಎಲ್ಲಿಗೂ ಹೋಗಕ್ಕೆ ಖುಷಿ ಇಲ್ಲ. ಆದ್ರೆ ನಾವು ಹೊರಟು ನಿಂತಿದ್ದನ್ನು ನೋಡಕ್ಕೆ ಅವ್ರಿಗೆ ಬಹಳ ಖುಷಿ. ಸಂತೋಷ. ಈಗ ನೀವು ಸಂಗೀತ ಕಾರ್ಯಕ್ರಮಗಳನ್ನ ವಿವಾಹದ ನಂತರ ನೀವು ಎಲ್ಲಾದ್ರೂ ಕೊಟ್ಟಿದ್ದೀಯಾ? ಕೊಟ್ಟಿದ್ದೇನೆ. ಆಗ ಅತ್ತೆ ಮಾವನವರ ಒಂದು ಅಭಿಪ್ರಾಯ ಏನಿತ್ತು ಆ ಸಂದರ್ಭದಲ್ಲಿ? ಬರ್ತಾ ಇದ್ರು. ಮನೆಯವರ ಪ್ರೋತ್ಸಾಹ ಹೇಗಿತ್ತು? ತುಂಬಾ ಇತ್ತು. ನನ್ನ ಹಸ್ಬೆಂಡಿಗೆ ಅದ್ರದ್ದು ಏನು ಒಂದು ವಿಷಯ ಗೊತ್ತೇ ಇರ್ಲಿಲ್ಲ, ಮ್ಯೂಸಿಕ್ ಅದು ಸೌತ್ ಇಂಡಿಯನ್ ಕ್ಲಾಸಿಕಲ್ ಅದೆಲ್ಲ ಏನ್ ಗೊತ್ತಿರ್ಲಿಲ್ಲ. ನನ್ಗೆ ಮೊದಲು ಅವ್ರು ಹೇಳಿದೇ ಇದು, ನಮಗೆ ಗೊತ್ತಿಲ್ಲ ಅಂತ ಹೇಳಿ ನೀನು ಮ್ಯೂಸಿಕ್ ಅನ್ನು ಬಿಟ್ಟು ಬಿಡ್ಬೇಡ, ನೀನು ಹಾಡೋದು ನಿಲ್ಸಿದ್ರೆ ಪ್ರತಿಯೊಬ್ಬರು ನಮ್ಮ ಕಡೆಗೆ ಬೆರಳು ಮಾಡ್ತಾರೆ, ಅವರಿಂದಾಗಿ ಅವ್ರದ್ದು ಮ್ಯೂಸಿಕ್ ಹೋಗ್ಬಿಡ್ತು ಅಂತ, ದಯವಿಟ್ಟು ಅದಕ್ಕೆ ಆಸ್ಪದ ಕೊಡ್ಬೇಡ ಅಂತ ತುಂಬಾ ಹೇಳ್ತಾ ಇದ್ರು ಅವರು. ಯಾಕೆಂದ್ರೆ ನಾನು ಬೇಸಿಕಲಿ ತುಂಬಾ ಲೇಜಿ ಹಾಡೋದ್ರಲ್ಲಿ. ನಾನು ನಿಮ್ಗೆ ಹೇಳಿದ ಹಾಗೆ ನನ್ನ ತಂಗಿನೂ ಅಮ್ಮನೂ ತುಂಬಾ ನನ್ನ ಹಿಂದೆ ಬೀಳೋದ್ರಿಂದ ನಾನು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಿದ್ದು. ಪ್ರಾಕ್ಟೀಸ್ ಮಾಡಕ್ಕೆ ಕೂತ್ರೆ ಹೇಳಕ್ಕೆ ಗೊತ್ತಿಲ್ಲ. ಇವತ್ತಿಗೂ ನೆನ್ಪಿಸ್ಕೋತೀರಾ ಅಮ್ಮನ? ತುಂಬಾ ನೆನ್ಸ್ಕೊಳ್ತೇನೆ. ಅದು ದೋಸ್ ಡೇಸ್ ಅದು ತುಂಬಾ ಬೇರೆ ತರನೇ ಇತ್ತು. ಅವರಿಬ್ರು ನಿಮ್ಗೆ ಒತ್ತಾಯ ಮಾಡ್ಲಿಲ್ಲ ಅಂದಿದ್ರೆ ನೀವು ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಿದ್ರಾ? ನನ್ಗೆ ಡೌಟ್ ಉಂಟು, ನನ್ಗೆ ಗೊತ್ತಿಲ್ಲ. ನಾನು ಮತ್ತೆ ಬೇಜಾರು ಮಾಡ್ತಾ ಇದ್ದೆ. ಈಗ ತುಂಬಾ ದುಃಖ ಆಗ್ತದೆ. ಯಾಕೆಂದ್ರೆ ನಾನು ಶುರುವಿಂದಲೇ ಅವ್ರು ಕೊಟ್ಟಷ್ಟು ಪ್ರೋತ್ಸಾಹಕ್ಕೆ ನಾನು ಚೆನ್ನಾಗಿ ಅದನ್ನ ಉಪಯೋಗಿಸಿದ್ರೆ ಐ ಥಿಂಕ್ ಸ್ವಲ್ಪ ಜಾಸ್ತಿ ಮುಂದಕ್ಕೆ ಬರ್ಬೋದಿತ್ತು ಅಂತ ಕಾಣ್ತದೆ, ಹಾಗೆ ಅನ್ಸ್ತದೆ ನನ್ಗೆ. ಯಾಕೆಂದ್ರೆ ತುಂಬಾ ಎನ್ಕರೇಜ್ ಮಾಡಿದ್ದಾರೆ ಅವರು. ತಂದೆಗೆ ಮ್ಯೂಸಿಕ್ ಗೊತ್ತಿಲ್ಲದಿದ್ರು ಅವ್ರು ತುಂಬಾ ಎನ್ಕರೇಜ್ ಮಾಡಿದ್ದಾರೆ. ನಂದು ಇನ್ನೊಂದಿಬ್ರು ಸಿಸ್ಟರ್ಸ್ ಅವರು ಸಮೇತ ನನ್ಗೆ, ಈಗ ಶೋಭಾ ಸುಬ್ಬಯ್ಯ ಅಂತ ನಂದೊಬ್ರು ಅಕ್ಕ, ಅವರು ಕವನಗಳನ್ನ ಬರೆದು ಬಿಟ್ಟು ತಂದು ಕೊಟ್ಟು ಬಿಡೋದು, ನೀನ್ ಅದಕ್ಕೆ ರಾಗ ಹಾಕಿ ಅದನ್ನ ಹಾಡ್ಲೇಬೇಕು ಅಂತ ಹೇಳ್ತಾ ಇದ್ಲು ಅವಳು. ಅದೇನು ಅವಳು ಹೇಳಿದಾಗ ಅದೊಂದು ನನ್ಗೆ ಎಂತ ಒಂದು ಪ್ರೋತ್ಸಾಹ ಸಿಕ್ಕಿದ ಹಾಗೆ ಆಗ್ತಾ ಇತ್ತು. ನಾನು ಅದಕ್ಕೆ ಅವಳದು ಸಾಹಿತ್ಯಕ್ಕೆ ರಾಗ ಹಾಕ್ಬಿಟ್ಟು ಓವರ್ ಫೋನ್ ಅವಳಿಗೆ ಹಾಡಿ ಕೊಡೋದು. ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಎಂತದೊಂದು ಭಾವನೆ ಇಲ್ಲದೆ ಹಾಡೋದು, ಸರಿಯಾಗಿ ಅದಕ್ಕೆ ಅರ್ಥಗರ್ಭಿತವಾಗಿರ್ಬೇಕು ನಿನ್ನ ಅವಳು ಹೇಳಿ ಮಾಡಿ. ಮತ್ತೆ ಕೊನೆಗೆ ನನಗೆ ಫೈನಲ್ ಕೇಳೋದು ನಾವು ನಮ್ಮ ಹಿರಿಯ ಅಕ್ಕ ಒಬ್ಳು ಸೌಭಾಗ್ಯ, ಅವಳು ಎಲ್ಲ ಹಾಡಿ ಅದನ್ನ ಆ ಶೋಭನೆ ಹಾಡ್ಲಪ್ಪ, ನೀನ್ ಯಾಕೆ ಹಾಡ್ತೀಯ, ಅದು ನೀನೆ ಒಂದು ಅದನ್ನ ಅರ್ಥ ಮಾಡ್ಕೊಳ್ಳೋದೇ ಇಲ್ಲ, ಇನ್ನೇನು ಸುಮ್ಮನೆ ರಾಗ ಒಂದು ಹಾಕ್ಬಿಟ್ರೆ ಸಾಕಂತ ಕೇಳಿದ್ದು. ಈಗ ನನ್ನ ಕಿವಿಗೆ ಕೇಳಿದಾಗೆ ಆಗ್ತದೆ ಅವಳದು ಮಾತುಗಳು. ಇವತ್ತು ನಿಮ್ಮ ಅಭಿಪ್ರಾಯ ಏನಿದೆ? ಒಂದು ಸಾಹಿತ್ಯ ಇರುತ್ತೆ, ಆ ಸಾಹಿತ್ಯಕ್ಕೆ ರಾಗ ಸಂಯೋಜನೆ ಮಾಡಬೇಕು ಅಂತ ಅಂದರೆ ಸಂಗೀತಾಸಕ್ತಿ ಉಳ್ಳವರ ಮನಸ್ಸನ್ನು ಸೆಳೆಯೋದಕ್ಕೆ ಏನು ಕೆಲಸ ಮಾಡುತ್ತೆ? ಹಾಗಿದ್ರೆ ಇವತ್ತು ನಿಮ್ಮ ಅಭಿಪ್ರಾಯ ಏನಿದೆ? ನನಗೆ ಈಗ ಗೊತ್ತಾಗ್ತಾ ಉಂಟು, ಮೊದಲು ಆ ಸಾಹಿತ್ಯನ ನಾವು ಏನು ಅಂತ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕು. ಅದರಲ್ಲಿ ನಮ್ಮ ನವರಸಗಳು ಅಂತ ಹೇಳಿ ನಮಗೆ ಎಲ್ಲಲ್ಲಿ ಹೇಳಿಕೊಡ್ತಾರೆ. ಸಂಗೀತದಲ್ಲಿ ಥಿಯರಿ ಕ್ಲಾಸಸ್ ಅಲ್ಲಿ ಅದು ಮೇನ್ ಹೇಳಿಕೊಡೋದು, ಅದದು ಭಾವನೆಗೆ ಸರಿಯಾಗಿ ನೀವು ರಾಗ ಸಂಯೋಜನೆ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ರು. ಅದು ಏನು ಯೋಚನೆ ಮಾಡಿದೆ ಹಾಡಿದ್ರೆ ಅದು ನಿಜವಾಗಿ ಅದರಲ್ಲಿ ಏನು ಇದು ತಿರುಳೇ ಇರುವುದಿಲ್ಲ ಹಾಡಿನಲ್ಲಿ, ಆ ಸಾಹಿತ್ಯಕ್ಕೆ ಒಂದು ಬೆಲೆಯೇ ಇರುವುದಿಲ್ಲ. ಆದರೆ ನಾವು ಎಲ್ಲಿ ನಮಗೆ ಸಂತೋಷದಲ್ಲಿ ಹಾಡಬೇಕು ಅದಕ್ಕೆ ಸರಿಯಾದ ರಾಗ, ಯಾವಾಗ ದುಃಖದಲ್ಲಿರ್ತೇವೆ ಅದಕ್ಕೆ ಬೇರೆ ಕರುಣಾರಸ, ಅದೆಲ್ಲ ಹಾಕಿಕೊಂಡು ನಾವು ಹಾಡಿದರೆ ಆ ಹಾಡಿನ ವ್ಯಾಲ್ಯೂಯೇ ಬೇರೆ ಆಗಿರ್ತದೆ. ಅದು ಅಷ್ಟು ಚೆನ್ನಾಗಿ ಅದು ಎಲ್ಲಾರ್ಗೂ ಅರ್ಥ ಆಗ್ತದೆ, ಅದು ಕೇಳಿದವ್ರಿಗೆ ಸಮೇತ ಅದು ಇಂಪಾಗ್ತದೆ. ರಾಗ ಆಸ್ ವೆಲ್ ಎಸ್ ಸಾಹಿತ್ಯ ಎರಡೂ ಸಮೇತ ಚೆನ್ನಾಗಿ ಇದ್ರೆ ಹಾಡಿಗೆ ಒಂದು ವ್ಯಾಲ್ಯೂ, ಅಂದ್ರೆ ಅರ್ಥ ಮಾಡ್ಕೊಳ್ಬೇಕು, ಅರ್ಥ ಮಾಡೋ ಹಾಗೆ. ಮೊದಲು ನಾವು ಅರ್ಥ ಮಾಡ್ಕೊಂಡು ಅದಕ್ಕೆ ಫೀಲಿಂಗ್ಸ್ ಹಾಕಕ್ಕೂ ನಮ್ಗೆ ಸುಲಭ. ಅದನ್ನ ಅನುಭವಿಸಿದೆ ಹಾಡಿದ್ರೆ ಅದರಲ್ಲಿ ಏನು ತಿರುಳೇ ಇರುವುದಿಲ್ಲ ಅಂತ ಕಾಣ್ತದೆ. ಇನ್ನು ಮೇಡಮ್ ನಿಮ್ಮ ಮಕ್ಕಳ ಬಗ್ಗೆ ಹೇಳಿ. ನನಗೆ 2 ಮಕ್ಕಳು, ಒಬ್ಬ ಮಗ, ಒಂದು ಮಗಳು. ಈಗ ಮನೆಯಲ್ಲಿ ಯಾರೆಲ್ಲ ಇದ್ದೀರಿ ಮೇಡಮ್? ಈಗ ನಾನು ಒಬ್ಬಳೇ ಇರೋದು ಮನೆಯಲ್ಲಿ. ಮನೆಯವರು 96 ಅಲ್ಲಿ ದೈವಾಧೀನರಾಗಿದ್ದಾರೆ. ಈಗ ಹೇಗೆ ಕಳೀತೀರಿ ನೀವು? ಉದ್ಯೋಗಕ್ಕೆ ಸೇರಿದ್ರಾ? ಇಲ್ಲ, ನನ್ನ ಮದುವೆಗಿಂತ ಮುಂಚೆ ಒಂದು 8 ತಿಂಗಳೇನೋ ಒಂದು ಕಾನ್ವೆಂಟ್ ಶಾಲೆಯಲ್ಲಿ ಹೋಗಿ ಪಾಠ ಕಲಿಸ್ತಾ ಇದ್ದೆ. ಆದ್ರೆ ನಾನು ಎಂಜಾಯೇ ಮಾಡಿಲ್ಲ ಅದನ್ನಷ್ಟು, ಯಾಕಂದ್ರೆ ನನಗೆ ಅದೆಲ್ಲ ಒಂದು ಪನಿಷ್ಮೆಂಟ್, ಟೀಚ್ ಮಾಡೋದು ಅದೆಲ್ಲ. ಯಾಕೆ ಅದು ಪನಿಷ್ಮೆಂಟ್ ಅಂತ ಅನ್ನಿಸ್ತಾ ಇತ್ತು ನನಗೆ? ಅದು ಅದನ್ನೆಲ್ಲ ಕಲ್ತ್ಬಿಟ್ಟು ಅವ್ರ ಎದುರಿಗೆ ನಿಂತು ಹೇಳಿಕೊಡೋದೆಲ್ಲ ಆಗುವಾಗ ನನಗೆ ತುಂಬಾ ನರ್ವಸ್ ಆಗ್ತಾ ಇದೆ. ನಿಮಗೆ ಕಷ್ಟ ಆಗ್ತಾ? ನನ್ಗೇನೆ ಕಷ್ಟ ಅದು. ನಾನೊಂದು ಬೋಲ್ಡ್ ಆಗಿರುವಂತ ಲೇಡಿ ಅಲ್ವೇ ಅಲ್ಲ, ಯಾವಾಗ್ಲೂ ಹಿಂಜರಿತಿದ್ದೆ ಅದಕ್ಕೆಲ್ಲ. ಯಾಕೆಂದ್ರೆ ಈಗ ನಮ್ಮ ಗೆಳತಿಯರಲ್ಲಿ ಕೆಲವರು ಶಿಕ್ಷಕಿಯರು ಇರ್ತಾರೆ, ಅವರಿಗೆ ನಿಮ್ಮ ಈ ಒಂದು ಪನಿಷ್ಮೆಂಟ್ ಅನ್ನೋ ಪದದ ಅರ್ಥ ಅವ್ರಿಗೆ ಗೊತ್ತಾಗ್ಬೇಕು. ಯಾಕೆ
ಇವರು ಈ ಪದ ಬಳಸಿದ್ರು ಅಂತ. ನಿಮಗೆ ಅದು ಒಗ್ಗುತ್ತಾ ಇರಲಿಲ್ಲ, ನನ್ಗೇನು ಹಾಗಾಗಿ ನೀವು ಪನಿಷ್ಮೆಂಟ್ ಅಂತ ಅನ್ಕೊ. ನನಗೆ ಅದು ಅಷ್ಟೇ ಎಂಜಾಯ್ ಮಾಡಿಲ್ಲ ನಾನು. ಈಗ ಹೇಗೆ ಕಳೀತೀರಿ ಮೇಡಮ್ ಸಮಯ? ಈಗ ನಾನು ತುಂಬಾ ಓದ್ತಾ ಇರ್ತೇನೆ, ಮತ್ತೆ ಮನೆದು ಕೆಲಸಗಳು ಕ್ಲೀನಿಂಗ್ ಅಂತದೆಲ್ಲ ಮಾಡ್ಕೊಳ್ತೇನೆ, ಅಡಿಗೆ ಮಾಡ್ತೇನೆ. ನಾನು ಒಬ್ಳೇ ಇರೋದ್ರಿಂದ ಅಷ್ಟೇನಿಲ್ಲ. ಯಾರಾದ್ರೂ ಬರ್ತಾರೆ ಅಂತ ಹೇಳಿದ್ರೆ ಬಹಳ ಖುಷಿ, ಎಲ್ಲ ಸ್ಪೆಷಲ್ ಅಡಿಗೆ ಎಲ್ಲ ಮಾಡ್ಕೊಂಡೆಲ್ಲ ಇರ್ತೇನೆ. ಈಗ ನಿಮ್ಮ ಕಾರ್ಯಕ್ರಮವನ್ನ ನಮ್ಮ ಗೆಳತಿಯರು ಕೇಳ್ತಾ ಇದ್ದಾರೆ, ನಾವು ಅತಿಥಿಗಳಾಗಿ ಹೋಗೋಣ ಅಂತ ಇದ್ದಾರೆ ನಿಮ್ಮ ಮನೆಗೆ. ಮೋಸ್ಟ್ ವೆಲ್ಕಮ್. ಯಾಕೆಂದ್ರೆ ನೀವು ತುಂಬಾ ಖುಷಿ ಆಗುತ್ತೆ ಅಂತ ಹೇಳಿದ್ರಲ್ಲ, ಬಹಳ ಖುಷಿ. ಬಂದ್ರೆ ನಾನು ಬಹಳ ಖುಷಿಯಲ್ಲಿ ನಿಮ್ಮ ಎಲ್ಲಾನು ನಾನು ಗ್ರೀಟ್ ಮಾಡ್ತೇನೆ. ಮತ್ತೆ ನನ್ನ ಹತ್ರ ಇರುವಂತ ಒಂದು ಸಣ್ಣ ತೋಟ ಉಂಟಲ್ಲಿ ಅದನ್ನ ತೋರಿಸ್ಕೊಡ್ತೇನೆ ಎಲ್ಲರಿಗೆ. ಮತ್ತೆ ಅಷ್ಟೊತ್ತಿಗೆ ಅಡಿಗೆ ಮಾಡಿ ನಾನು ಒಳ್ಳೆ ಅಡಿಗೆನೆ ಕೊಡ್ತೇನೆ ನಿಮ್ಗೆ. ಇಷ್ಟವಾದ ಅಡಿಗೆ ನನಗೆ ವೆಜಿಟೇರಿಯನ್ ಮತ್ತೆ ಸ್ವೀಟ್ಸ್, ಬಹಳ ಸ್ವೀಟ್ಸ್ ತಿನ್ನೋದು ನಾನು. ಈಗ ಒಬ್ರೇ ಇದ್ದೀರಿ, ಹಿಂದೆ ಮನೆ ತುಂಬಾ ಜನ ಇದ್ರು, ಈಗ ಒಬ್ರೇ ಇದ್ದಾಗ ನಿಮ್ಗೆ ಏನ್ ಅನ್ಸುತ್ತೆ? ಬಹಳ ಡಲ್. ಆದ್ರೆ ಬಹಳ ತುಂಬಾ ಮ್ಯೂಸಿಕ್ ಕೇಳ್ತಾ ಇರ್ತೇನೆ. ಬೆಳಗಿನ ಜಾವದಲ್ಲಿ ಒಂದು ಅರ್ಧ ಮುಕ್ಕಾಲು ಗಂಟೆ ನಾನು ವಾಕ್ ಮಾಡ್ತೇನೆ. ಅದ್ ಮಾಡುವಾಗ ಹಾಡು ಹಾಕೊಂಡು ಕೇಳ್ಕೊಂಡೇ ಇರೋದು, ನಾನು ಕೇಳ್ಕೊಂಡೇ ಟೈಮ್ ಸ್ಪೆಂಡ್ ಮಾಡ್ತೇನೆ. ಅದರಿಂದ ಸಮಯ ಹೋಗೋದು ಗೊತ್ತಾಗ್ತಾ ಇಲ್ಲ ನನಗೆ. ನೀವು ಚೆನ್ನೈಯಲ್ಲಿದ್ದೆ ಅಂತ ಹೇಳಿದ್ರಿ, ಅಲ್ಲಿ ಸಂಗೀತಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡುವಂತಹ ಒಂದು ಪ್ರದೇಶ. ಅಲ್ಲಿ ನೀವು ನೇರವಾಗಿ ವೇದಿಕೆಯಲ್ಲಿ ಹೋಗಿ ಕಾರ್ಯಕ್ರಮ ಕೊಟ್ಟಿದ್ದೀಯಾ? ಎಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀರಾ? ಅಲ್ಲಿ ಸ್ವಲ್ಪ ಕಮ್ಮಿ, ಯಾಕೆಂದ್ರೆ ನಾನು ಕಾಲೇಜಲ್ಲಿ ಕಲಿತಾ ಇದ್ದಿದ್ದು. ಆಗ ಗ್ರೂಪ್ ಅಲ್ಲಿ ನಮ್ಮ ಕಾಲೇಜಿಂದ ಕಳಿಸಿದಲ್ಲಿಗೆಲ್ಲ ನನ್ನ ಕಾಲೇಜ್ ಮ್ಯೂಸಿಕ್ ಬ್ಯಾಚ್ ಇಂದ ನಾನು ಸುಮಾರು ಕಾಲೇಜ್ಗಳಲ್ಲಿ ಹೋಗಿ ರೆಪ್ರೆಸೆಂಟ್ ಮಾಡಿದ್ದೇನೆ, ಟ್ರೋಫೀಸ್ ಗೆದ್ದಿದ್ದೇನೆ ಆ ಟೈಮಲ್ಲಿ. ಇನ್ನು ನನಗೆ ಬಹಳ ಒಂದು ಇಷ್ಟವಾದಂಥದ್ದು ಸ್ವೀಟ್ಸ್ ಇಷ್ಟ ಅಂತ ಹೇಳಿದ್ರೆ, ನಮ್ಮ ಗೆಳತಿಯರಿಗೆ ಒಂದು ಸ್ವೀಟ್ ಮಾಡೋದು ಕೇಳಬೇಕು ಅಂತ ಆಸೆ. ಯಾವ ಸ್ವೀಟ್ ಹೇಳ್ತೀರಿ ನೀವು? ನನಗೆ ಹಾಗೆ ತುಂಬಾ ಇಷ್ಟಪಟ್ಟು ಮಾಡುವಂಥದ್ದು, ನನಗೆ ಸುಲಭದಲ್ಲಿ ಹೇಳಕ್ಕೆ ಗೊತ್ತಿರೋದು ಕೇಕ್. ಅದು ನಾನು ಆಲ್ಮೋಸ್ಟ್ ಆಗಾಗ ಮಾಡ್ತಾ ಇರ್ತೇನೆ. ಈಗ ನಮ್ಮ ಗೆಳತಿಯರಿಗೆ ಅದನ್ನ ತಿಳಿಸ್ಕೊಡ್ಬಹುದು. ಈಗ ಒಂದು 4 ಮೊಟ್ಟೆದು ಕೇಕ್ ಮಾಡಬೇಕು ಅಂತ ಹೇಳಿದರೆ, ಮೊದಲು ನಾನು ಮೊಟ್ಟೆನ ತೂಕ ಮಾಡ್ಕೊಳ್ತೇನೆ. ಮೊಟ್ಟೆದು ತೂಕ ಎಷ್ಟುಂಟು ಅದರ ವೇಯಿಂಗ್ ಸ್ಕೇಲಿಂದ ಅದನ್ನ ತೆಗೆದುಬಿಟ್ಟು ಅದೇ ಸ್ಕೇಲಲ್ಲಿ ಸಕ್ಕರೆನ ಅದೇ ವೆಯ್ಟ್ ತಗೊಳ್ಬೇಕು. 4 ಮೊಟ್ಟೆಗೆ 4 ಮೊಟ್ಟೆದು ತೂಕದ ಸಕ್ಕರೆನ ಅಳತೆ ಮಾಡಿ ತಗೊಳ್ಳಿ. ಮತ್ತೆ ಬೆಣ್ಣೆನ ಕ್ಲೀನ್ ಆದ ಫ್ರೆಶ್ ಬಟರ್ನ ಅದನ್ನು ಅದೇ ವೆಯ್ಟ್ಗೆ ಹಾಕೊಳ್ಳಿ. ಮತ್ತೆ ಮೈದಾ ಹುಡಿ ಹಾಕುವಾಗ ಅದ್ರ ಜೊತೆಗೆ ಈಗ 1 ಮೊಟ್ಟೆಗೆ 1 ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ ಅದನ್ನು ಹಾಕ್ಬೇಕು. ಅದಾದ್ರೆ ಅಳತೆ ಮಾಡಿ ಹಾಕ್ಬೇಕು, ಯಾವ್ದು ಮೈದಾ ಜೊತೆಯಲ್ಲೇ ಹಾಕೊಳ್ಳಿ. ಅದನ್ನ ಹಾಕಿ ಅದೆರಡನ್ನು ಒಟ್ಟಿಗೆ ಆಗಿ 2-3 ಸಲ ಅದನ್ನ ಒಂದ್ರಿ ಮಾಡ್ಕೊಳ್ಬೇಕು. ಮೊದಲು ನೀವು ಎಗ್ ಬೀಟರ್ ಅಲ್ಲಿ ಹಾಕೊಂಡು ಮೊಟ್ಟೆನ ಚೆನ್ನಾಗಿ ಬೀಟ್ ಮಾಡಿ, ಅದ್ರ ಜೊತೆಗೆ ಬೆಣ್ಣೆನ ಹಾಕಿ ಮತ್ತೆ ಸಕ್ಕರೆನ ಹುಡಿ ಮಾಡಿ ಇಟ್ಕೊಳ್ಳಿ, ಆಗ ಬೇಗ ಇದು ಮಿಕ್ಸ್ ಆಗ್ತದೆ. ಅದನ್ನು ಮಿಕ್ಸ್ ಮಾಡಿ ಆದ್ಮೇಲೆ ಲಾಸ್ಟಿಗೆ ಮೈದಾ ಹುಡಿನ ಸ್ವಲ್ಪನೇ ಮಿಕ್ಸ್ ಮಾಡಬೇಕು, ತುಂಬಾ ಅದನ್ನ ಬೀಟ್ ಮಾಡಬಾರ್ದು. ಹಾಗೆ ಮಾಡಿಬಿಟ್ಟು ಅದಕ್ಕೆ ವ್ಯಾನಿಲಾ ಎಸೆನ್ಸ್ ಇರ್ತದೆ, ಅದರದ್ದು ಫ್ಲೇವರಿಂಗ್ ಹಾಕಿ ನಿಮ್ಮ ಮೋಲ್ಡ್ ಇದ್ರೆ ಅದನ್ನ ಹಾಕೋ ಒಂದು ಪಾತ್ರೆ, ಮೋಲ್ಡ್ ಅಂತ ಇರ್ತದೆ ನಮ್ಗೆ ಸಿಗ್ತದೆ, ಅದು ಅದರಲ್ಲಿ ನೀವು ಅದನ್ನ ಮೊದಲು ಅದಕ್ಕೆ ಬಟರ್ ಹಾಕಿ ಅದನ್ನ ರೆಡಿ ಮಾಡ್ಕೊಳ್ಬೇಕು. ಅದ್ರ ಮೇಲೆ ಲೈನಿಂಗ್ ಹಾಕೊಳ್ಳಿ, ಬಟರ್ ಪೇಪರ್ ಹಾಕಿ ಅದನ್ನ ಲೈನಿಂಗ್ ಮಾಡ್ಕೊಳ್ಬೇಕು ಒಳಗಿನ ಬದಿಯಲ್ಲಿ. ಮತ್ತೆ ಈ ಮಿಕ್ಸ್ ಮಾಡಿದ ಮಿಕ್ಸ್ ಅನ್ನು ಅದ್ರೊಳಗೆ ಹಾಕಿ, ಅಷ್ಟರೊಳಗೆ ನಿಮ್ಮ ಅವನ್, ನಮ್ಮ ಬೇಕಿಂಗ್ ಅವನ್ ಇರ್ತದೆ ಅಲ್ಲ, ಎಲ್ಲ ಮನೇಲಿ ಈಗ ಇರ್ತದೆ ಅದು, ಅದನ್ನ ಮೊದಲು ಕಾಯಿಸಿ ಇಟ್ಕೊಳ್ಳಿ ಸ್ವಲ್ಪ. ಅದ್ರೊಳಗೆ ಬಿಸಿಯಾದ ಇದರಲ್ಲಿ ನನ್ನ ಅವನಲ್ಲಿ ನಾನು 160-180 ಆ ಡಿಗ್ರಿಯಲ್ಲಿ ಇಟ್ಟಿರ್ತೇನೆ. ಒಂದು ಅರ್ಧ ಗಂಟೆ ಆಗ ಒಮ್ಮೆ ನೋಡಿ, ಅದ್ರದ್ದು ಸ್ಮೆಲ್ ಬರಕ್ಕೆ ಶುರುವಾಗುವಾಗ ಅದನ್ನ ನೋಡ್ಬಿಟ್ಟು ಒಂದು ಟೂತ್ ಪಿಕ್ ತಕೊಂಡು ಅದನ್ನ ಮೆಲ್ಲೆ ಪ್ಯಾಸ್ ಮಾಡಿ ನೋಡೋದು ಬೆಂದುಂಟ ಅಂತ. ಬೇಯ್ದಿದ್ರೆ ಅದು ಅಂಟ್ಕೊಳ್ತದೆ ಆ ಕಡ್ಡಿಗೆ, ಬೆಂದಿದ್ರೆ ಅದನ್ನ ತೆಗಿಬೋದು. ಇಲ್ಲದಿದ್ರೆ ಇನ್ನೊಂದು 5 ನಿಮಿಷ ಅದ್ರೊಳಗೆ ಇಟ್ಬಿಟ್ಟು ದೆನ್ ಅದನ್ನ ಹೊರಗೆ ತೆಗೆದ್ರೆ ನಿಮ್ಮ ಕೇಕ್ ರೆಡಿ ಆಗ್ತದೆ. ಕೇಕ್ ರೆಡಿ. ಇನ್ನು ನಮ್ಮ ಗೆಳತಿಯರಿಗೆ ಒಂದು ಒಳ್ಳೆಯ ಒಂದು ಕೇಕ್ ಮಾಡೋದನ್ನು, ಒಂದು ಒಳ್ಳೆಯ ತಿನಿಸನ್ನು ಹೇಳ್ಕೊಟ್ಟಿದ್ದೀರಿ. ಅವರು ಖಂಡಿತವಾಗ್ಲೂ ಮನೆಯಲ್ಲಿ ಒಂದು ಬರ್ತ್ಡೇ ಫಂಕ್ಷನ್ಸ್ ಇದ್ದಾಗ ನೀವು ಹೇಳ್ಕೊಟ್ಟಂತಹ ಒಂದು ಕೇಕ್ ಮಾಡಿ ಸಂಭ್ರಮಿಸ್ತಾರೆ ಅಂತ ತಿಳ್ಕೊಳ್ಳೋಣ. ಇನ್ನು ಕಡೆಯದಾಗಿ ಮೇಡಮ್ ಒಂದು ಪ್ರಶ್ನೆ ಏನು ಅಂತ ಅಂದರೆ, ಈಗ ನೀವು ಸಂಗೀತಗಾರ್ತಿ, ಸಂಗೀತವನ್ನು ಅಭ್ಯಾಸ ಮಾಡಿ ಅದರಲ್ಲಿ ತೃಪ್ತಿಯನ್ನು ಹೊಂದಿರತಕ್ಕಂಥವ್ರು, ಮತ್ತು ಸಂಗೀತ ದಿಗ್ಗಜರೊಂದಿಗೆ ನಿಮ್ಮ ಒಂದು ಸ್ನೇಹ ಸಂಬಂಧ ಇತ್ತು ಅಂತ ಹೇಳೋದಾದರೆ, ಅಂದರೆ ಆ ಗುರುಗಳಿಂದ ನೀವು ಪಡೆದಂತಹ ವಿದ್ಯೆಯನ್ನು ಇಂದಿಗೂ ಕೂಡ ನೀವು ಪೂಜಿಸ್ತೀನಿ ಹಾಡುಗಳನ್ನು ಕೇಳೋದ್ರ ಮುಖಾಂತರ ಅಂತ ಹೇಳಿದ್ರಿ. ನಮ್ಮ ಸಂಗೀತಾಸಕ್ತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಮೊದಲನೇದು, ಇದು ನಾನು ಮಾಡಿಲ್ಲ, ಆದರೆ ನಾನು
ಹೇಳಲಿಕ್ಕೆ ಬಯಸ್ತೇನೆ, ಹಾಡ್ತಾ ಹಾಡ್ತಾ ರಾಗ, ನರಳ್ತಾ ನರಳ್ತಾ ರೋಗ ಅಂತ ಹೇಳೋದು ಕೇಳಿದ್ದೇನೆ ನಾನು. ಅದೇ ರೀತಿಲಿ ನೀವು ಪರಮಾತ್ಮ ನಮಗೆ ಒಂದು ಕಂಠ ಮಾಧುರ್ಯ ಕೊಟ್ಟು ಕಳ್ಸಿರ್ತಾನೆ. ಅದನ್ನು ನೀವು ಎಷ್ಟು ಅಭ್ಯಾಸ ಮಾಡಿಸ್ತೀರಾ ಅಷ್ಟು ಅದು ಇನ್ನೂ ಚೆನ್ನಾಗಿ ಮಧುರವಾಗಿ ಆಗ್ತಾ ಬರ್ತದೆ. ಅದು ಯಾವಾಗ ಬಿಡ್ತೀರಾ ಹಾಡಕ್ಕೆ ಹೆದರಿಕೆ ಆಗ್ತದೆ. ಯಾರಾದ್ರೊಬ್ರು ಒಂದು ಹಾಡು ಹಾಡ್ತಿ ಅಂತ ಹೇಳೋ, ಈಗ ನಾನು ಮಾಡ್ತಾ ಇರೋ ಹಾಗೆ ಹಿಂದಕ್ಕೆ ಜರಿತೇನೆ, ಯಾಕೆಂದ್ರೆ ನನಗೆ ಧೈರ್ಯ ಇಲ್ಲ ಹಾಡಕ್ಕೆ. ಪ್ರಾಕ್ಟೀಸ್ ಕಮ್ಮಿ ಮಾಡ್ಕೊಂಡು ಬಿಟ್ಟಿದ್ದೇನೆ. ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಅದಕ್ಕೆ ತುಂಬಾ ಅದು ಇನ್ನೂ ಇಂಪ್ರೂವ್ ಆಗ್ತದೆ ಅಂತ ಹೇಳ್ಕೊಂಡು ನನಗೆ ಈಗ ನನ್ನದೇ ತಪ್ಪಿಂದ ನಾನು ಇವತ್ತು ಕಲ್ತಿದ್ದೇನೆ. ಅದಕ್ಕೆ ನಾನು ಹೇಳೋದು, ಯಾವ ಒಂದು ವಿದ್ಯೆನ ಸಮೇತ ಕಲ್ತಿದ್ದನ್ನು ಬಿಡಬೇಡಿ, ಅದನ್ನ ಲಾಸ್ಟ್ವರೆಗೆ ಅದನ್ನ ಕೇಳಬೇಕು. ಕೇಳ್ಮೆಯಿಂದಲೂ ಮತ್ತೆ ನೀವು ಅದ ಅಭ್ಯಾಸ ಮಾಡುವುದರಿಂದಲೂ ಅದು ತುಂಬಾ ಬೆಳೀತದೆ, ಮನಸ್ಸಿಗೆ ತುಂಬಾ ಆಹ್ಲಾದವನ್ನು ಕೊಡ್ತದೆ ಇದು ಈ ಸಂಗೀತ. ಅದರಿಂದ ಹಾಡಕ್ಕೆ ಆಗೋರು ಹಾಡೋದನ್ನು ಬಿಡಬೇಡಿ. ಒಂದಿಲ್ಲದಿದ್ರೆ ನಿಮ್ಮ ಪ್ರಾರ್ಥನಾ ಮಂದಿರದಲ್ಲಿ ಹೋಗಿ ಕೂತ್ಕೊಂಡು ಒಂದು ಹಾಡನ್ನು ನಿಮ್ಮ ಮನಸ್ಸಿಗೆ ತೃಪ್ತಿ ಆಗೋ ಹಾಗೆ ಹಾಡಿ, ಅದು ದೇವರಿಗೂ ತಲುಪ್ತದೆ. ಒಳ್ಳೆಯದು ಮೇಡಮ್, ಇಷ್ಟು ಹೊತ್ತು ನಮ್ಮ ಮಡಿಕೇರಿ ಆಕಾಶವಾಣಿಗೆ ಬಂದು ನಿಮ್ಮ ಅನುಭವ ಕಥನವನ್ನು ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಿ. ಜೊತೆಗೆ ಸಿಹಿಯ ಒಂದು ತಯಾರಿಕೆಯನ್ನು ಕೂಡ ನೀವು ಹೇಳ್ಕೊಟ್ಟಿದ್ದೀರಿ. ಹಾಗಾಗಿ ನಮ್ಮ ಗೆಳತಿಯರ ಪರವಾಗಿ, ಮಡಿಕೇರಿ ಆಕಾಶವಾಣಿಯ ಪರವಾಗಿ ತಮಗೆ ಧನ್ಯವಾದಗಳು. ನಿಮ್ಮ ಕನಸು ಏನಿದೆ, ನಿಮ್ಮ ಗುರಿ ಏನಿದೆ, ತೋಟದಲ್ಲಿ ಸಮಯವನ್ನು ಕಳೀತೀನಿ, ಆ ಸಂಭ್ರಮವನ್ನು ಪ್ರತಿದಿನ ನಾನು ಕಾಣ್ತೀನಿ ಅಂತ ಹೇಳ್ತಾ ಇದ್ದೀರಾ. ಆ ಕನಸು ನನಸಾಗಲಿ ಅಂತ ಹೇಳ್ತಾ ಇವತ್ತಿನ ಮಹಿಳಾ ಲೋಕ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ತಮಗೆ ಧನ್ಯವಾದಗಳು. ಧನ್ಯವಾದಗಳು ನಿಮಗೆ ಸಹ ಮೇಡಮ್. ಪ್ಲಸ್ ಇದನ್ನು ಕೇಳ್ತಾ ಇರುವ ಎಲ್ಲ ಶ್ರೋತೃಗಳಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಕೇಳಿದ್ರಲ್ಲ ಗೆಳತಿಯರೇ, ಸುಕೋಮಲ ಮನಸ್ಸುಳ್ಳ ವಿದುಷಿ ಕೆ ಸೀತಾಲಕ್ಷ್ಮಿ ಅಪ್ಪಯ್ಯನವರ ಮನದಾಳದ ಮಾತುಗಳನ್ನು, ನೆನಪುಗಳ ಸರಮಾಲೆಯನ್ನೇ ಎಳೆದು ನಮ್ಮ ಹೃನ್ಮನಗಳಿಗೆ ತೊಡಿಸಿದ್ದಾರೆ. ನಮ್ಮ ಮಾತನ್ನ ನಾವೇ ಕೇಳದ ಈ ಕಾಲದಲ್ಲಿ ಹೆತ್ತಮ್ಮನ ಆಸೆಯಂತೆ ನಡೆದು ಸಂಗೀತ ಕ್ಷೇತ್ರದಲ್ಲಿ ಅಪಾರ ಸಾಧನೆಯನ್ನ ಮಾಡಿದಂತಹ ನೈಜ ಸಂಗತಿಗಳನ್ನು ನಾವು ಕೇಳಿದ್ದು ನಿಜಕ್ಕೂ ಕೂಡ ಶ್ರೋತೃಗಳ ಮನಸ್ಸಿನಲ್ಲಿ ಬದಲಾವಣೆಯ ಗಾಳಿಯನ್ನ ಬೀಸುವಂತಹ ಸಂಕಲ್ಪ ತೊಡುವಂತಹ ಸಂದರ್ಭ ಎದುರಾಗತ್ತೆ ಅನ್ನೋದು ಸತ್ಯ ಅಲ್ವಾ? ಅಂದಹಾಗೆ ವಿದುಷಿ ಕೆ ಸೀತಾಲಕ್ಷ್ಮಿ ಅಪ್ಪಯ್ಯನವರು ನಮ್ಮೆಲ್ಲರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯುವಂತಹ ನೆನಪುಗಳನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳ್ತಾ, ಅವರ ಆರೋಗ್ಯ ಆಯಸ್ಸು ಆರಾಮದಾಯಕವಾಗಿ ನಿರಂತರವಾಗಿ ಇನ್ನಷ್ಟು ವರ್ಷಗಳು ಸಾಗಲಿ ಅಂತ ಆಶಯವನ್ನು ವ್ಯಕ್ತಪಡಿಸ್ತಾ ಇಂದಿನ ಮಹಿಳಾ ಲೋಕ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಗೆಳತಿಯರೇ, ನಿಮ್ಮ ಭೇಟಿ ಮುಂದಿನ ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ. ಕಾರ್ಯಕ್ರಮವನ್ನು ಪ್ರೀತಿಯಿಂದ ಆಲಿಸಿದ ನಮ್ಮೆಲ್ಲ ಶ್ರೋತೃಗಳಿಗೆ ಮತ್ತೊಮ್ಮೆ ನಮಸ್ಕಾರ. ಇದುವರೆಗೆ ವಿದುಷಿ ಸೋಮವಾರಪೇಟೆ ಕಾಜೂರಿನ ಕಂಬೆಯಂಡ ಸೀತಾಲಕ್ಷ್ಮಿ ಅಪ್ಪಯ್ಯ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಪ್ರಸ್ತುತಿ ಎಂ ಶಕುಂತಲಾ. ಮಹಿಳಾ ಲೋಕ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.